ತಲೆ ಮಟನ್ ಮಸಾಲ, ಚಿಕನ್ ಮಸಾಲ ಏನಪ್ಪ ಸಾಲಕ್ಕೆ ಇಟ್ಟಿದ್ದೀರಾ ಅಂತಂದರೆ ಮಧ್ಯಾಹ್ನ ಊಟಕ್ಕೆ ತುಂಬ ಜನ ಬರ್ತಾರೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಬಿಸಿ ಬಿಸಿ ಇಟ್ಟಿರ್ತಾರೆ. ಹೋಟೆಲ್ ತಿರುಮಲ ಅಂತ. ತಲೆ ಮಟನ್ ರೆಡಿ ಇರುತ್ತೆ, ಬಿಸಿ ಮಾಡಿಕೊಡೋದು. ರೆಡಿ ಮಾಡಿಕೊಡ್ತೀರಾ? ಮಸಾಲೆ ವಾಸನೆ ಗಮ್ಮಂತ ಬರ್ತಾ ಇದೆ. ತಲೆ ಮಟನ್ ಡ್ರೈ. ಏನಿದು? ಇದು ಬೋಟಿ ಗೊಜ್ಜು ಅಂತ, ಬೋಟಿ ಗೊಜ್ಜು ಸುಕ್ಕ. ಚಿಕನ್ ಮಸಾಲೆಗೆ ಅಂತ ಎಳೆ ಚಿಕನನ್ನು ಬೇಯಿಸಿಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಮೀನಿಗೆ ಮಸಾಲೆನ ಹಾಕಿ ನೆನೆಸಿಟ್ಟಿರ್ತಾರೆ. ಸೂಪರಾಗಿರ್ತಕ್ಕಂಥ ಮೀನಿರುತ್ತೆ, ಮೀನು ಊಟ ಇರುತ್ತೆ, ಚಿಕನ್ ಊಟ ಇರುತ್ತೆ. ಬಿಸಿ 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 ಚಿಕನ್ ಮಸಾಲೆ ಮಾಡಿಕೊಡ್ತಾರೆ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನೀವೆಲ್ಲ ಬಂದು ಭೇಟಿ ಕೊಡಿ. ಇವತ್ತಿನ ದಿವಸ ರಾಜಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ರಾಜಶೇಖರ್ ಅವರೇ, ಹೇಗಿದೆ ಹೋಟ್ಲ್ ಬಿಸ್ನೆಸ್ಸು? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಮತ್ತು ಬದಲಾವಣೆ ಏನಾರು ಆಗಿದೆಯಾ? ಬದಲಾವಣೆ ಅಂದರೆ ಮಾಮೂಲಿ ಸರ್, ನಾವು ಮನೆ ಮಾದರಿ ಶೈಲಿಯಲ್ಲಿ ಊಟ ಕೊಡ್ತಾ ಇದ್ದೀವಿ. ಮಟನ್ ಊಟ, ಚಿಕನ್ ಊಟ, ಮೀನು ಊಟ, ಬೋಟಿ, ತಲೆ ಮಟನ್ನು, ಫಿಶ್ಶು. ನಮ್ಮಲ್ಲಿ ವಿಶೇಷವಾಗಿ ಫಿಶ್ಶು ಮತ್ತು ಬೋಟಿ ಗೊಜ್ಜು ತುಂಬ ಚೆನ್ನಾಗಿ ರನ್ನಿಂಗಲ್ಲಿದೆ. ಏನೋ ರೇಟನ್ನು ಜಾಸ್ತಿ ಮಾಡಿದ್ದೀರಾ? ಇಲ್ಲ ಸರ್, ಎಲ್ಲ ಮಾಮೂಲಿ ರೇಟಲ್ಲೇ ಇದೆ ಸರ್. ಮನೆ ಮಾದರಿ ಊಟ ಎಲ್ಲ? ಮನೆ ಮಾದರಿ ಊಟ ಸರ್. ಮುದ್ದೆನೂ ಕೊಡ್ತೀರಾ? ಮುದ್ದೆ, ಚಪಾತಿ? ಹಾಂ, ಯಾವುದಾದ್ರು ಆಪ್ಷನ್ ಇದೆ ಸರ್. ಒಂದು ಮುದ್ದೆ ಅಥವಾ 2 ಚಪಾತಿ, ಒಂದು ಅಕ್ಕಿ ರೊಟ್ಟಿ ಯಾವುದಾದ್ರು ಒಂದು ಕೊಡ್ತೀನಿ ಸರ್. ಓಕೆ, ಧನ್ಯವಾದಗಳು.